ಅದಕ್ಕೆ ಹರಿಯಾಣ ಅಣ್ಣ ಯಾಕೆ ಈ ಸರ್ಕಲ್ ಹೇಳ್ಕೊಂಡ್ರಿ? ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಹೇಳ್ಕೊಬೇಕಲ್ವಾ? ಮತ್ತೆ ನೀನ್ ಅಲ್ಲಿವರೆಗೂ ಬರಕ್ ನಿಂಗೆ ಕಷ್ಟ ಆಗ್ತಿರ್ಲಿಲ್ವಾ? ಎಲ್ಲ ಓಕೆ ಅಲ್ವಾ? ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ. ಊಟ ಆಯ್ತಾ? ಏನಾದ್ರೂ ತಿಂತೀರಾ? ಏನು ಬೇಡ. ಯಾಕೆ ಡಲ್ ಆಗಿದ್ದೀರಾ? ಬಸ್ಸಲ್ಲಿ ಬಂದು ಟೈರ್ಡ್ ಆಯ್ತಾ? ಅಣ್ಣ ನಾನು ಅದೇ ಬಸ್ಸಲ್ಲಿ 4 ಅವರ್ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ನಿನ್ ಕಣ್ಣಿಗೆ ನನ್ ಮುಖ ಕಾಣಿಸ್ಲಿಲ್ವಾ? ಏಯ್ ಬನ್ನಿ, ನಮ್ ಟ್ರಾವೆಲ್ಸ್ ಕಂಪ್ನಿಯಿಂದಾನೇ ಕಾರ್ ತಗೊಂಡ್ ಬಂದಿದ್ದೀನಿ, ಬನ್ನಿ ಹೋಗೋಣ. ಏನ ನಮ್ ಟ್ರಾವೆಲ್ ಕಂಪ್ನಿಯಿಂದನಾ? ಹೂ ಕಣ, ನಮ್ದೆ. ನೀವು ಬರ್ತಿದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಟ್ರಿಪ್ ಕ್ಯಾನ್ಸಲ್ ಮಾಡಿದೆ. ನಿಮ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಹಾ ಗೊತ್ತಾಯ್ತು. ನಮ್ ಟ್ರಾವೆಲ್ಸ್ ಕಂಪ್ನಿ, ನಮ್ದೇ ನೇಮು. ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂತ ಹೇಳಿದ್ರಿ, ಆದ್ರೆ ಏನಾಯ್ತು ಗೊತ್ತಾಗಿಲ್ಲ. ಅರ್ಥ ಆಯ್ತು ಬಿಡಿ. ರೋಡು ಇಲ್ಲಿ ಯಾಕೆ, ಮನೆಗೆ ಹೋಗಿ ಮಾತಾಡೋಣ ಅಂತನಾ? ಕಾಫಿ ಟೀ ಏನಾದ್ರು ಕುಡಿತೀರಾ? ಇಲ್ಲ ಏನಾದ್ರು ತಿಂತೀರಾ? ಓ, ಡಿನ್ನರ್ ಟೈಮ್ ಆಯ್ತು, ಕಾಫಿ ಟೀ ಎಲ್ಲ ಯಾಕೆ, ಮನೆಗೆ ಹೋಗಿ ಊಟನೇ ಮಾಡೋಣ ಅಂತ ಹೇಳ್ತಿದ್ರಲ್ಲ. ಸರಿ ಆಯ್ತು. ಅಣ್ಣ ಅವಾಗ್ಲಿಂದ ನೀನೇ ಹೇಳ್ತಿದ್ಯಾ, ನೀನೇ ಕೇಳ್ತಿದ್ಯಾ. ಏಯ್, ನೀನೇನಾದ್ರು ಕುಡಿತೀಯಾ ಇಲ್ಲ ತಿಂತ್ಯಾ? ಸದ್ಯ ಈಗ್ಲಾದ್ರೂ ಕೇಳ್ದಲ್ಲ. ನನ್ಗೇನು ಬೇಡ, ನಡಿ ಮೊದ್ಲು ಮನೆಗೆ ಹೋಗೋಣ. ಬನ್ನಿ. ಬಾಳುವಂತ ಹೂವೇ ಬಾಡುವಾಸೆಯೇತಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇತಕೆ. ಅಪ್ಪ ಊಟ ರೆಡಿ ಮಾಡಿ ಬನ್ನಿ. ಇರೋ ಸೊಸೆನೂ ಬರ್ಲಿ, ಬೀಗ್ರು ಏನ್ ಮಾಡ್ತಿದ್ದಾರೆ ಅಂತ ಕೇಳೋದ್ ಬೇಡ್ವೇನಾ? ಅಪ್ಪ ಅವ್ರು ಬರ್ತಾರೆ, ನೀವು ಊಟ ಮಾಡಿ. ಬಂದ್ರು ನನ್ನ ಸೊಸೆ. ಬರೋಣ. ಡ್ರೈವರ್ ಹತ್ರ ನೆಕ್ಸ್ಟ್ ಬಾಡಿಗೆ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ. ಏನರಿ 3,000 ಹೇಳಿದ್ದೆ, 7,000 ಇದೆಯಲ್ಲ? ಬ್ರಾ, ನಾನು ಡ್ರೈವರೇ, ನೀನು ಡ್ರೈವರೇ. ಡ್ರೈವರ್ಗೆ ಡಿಸ್ಕೌಂಟ್ ಇಲ್ವಾ? ಏನರಿ ಡ್ರೈವರ್ ಆಗಿ ಇನ್ನೊಬ್ಬ ಡ್ರೈವರ್ ಕಷ್ಟ ಗೊತ್ತಾಗಲ್ವಾ ನಿಮ್ಗೆ? ಗೊತ್ತು ಬ್ರೋ, ಆದ್ರೆ ನಮ್ ಕಷ್ಟ ಯಾರಿಗೆ ಹೇಳ್ಕೊಳೋದು? ಅಲ್ಲಿ ನೋಡಿ, ಆ ಮಂಚದ ಮೇಲೆ ಕೂತಿದಾರಲ್ಲ, ಅವ್ರು ನಮ್ಮ ಅಪ್ಪ. ಏನ್ ಹೇಳೋದು ಬ್ರೋ, 2 ಕಿಡ್ನಿ ಫೇಲು, ಲಿವರ್ ಡ್ಯಾಮೇಜು, ಶುಗರು ಹೈ ಲೆವೆಲ್, BP ಗಂಟೆಗೊಂದ್ಸಲ ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ. ಡೈಲಿ 4,000 ರೂಪಾಯಿ ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದಾರೆ ಬ್ರೋ. ಸಾರಿ ಅರಿ, ಬೇಜಾರಾಗ್ಬೇಡ. ಇಷ್ಟೆಲ್ಲ ಕಾಯಿಲೆ ಇದ್ರು ಇನ್ನೂ ಬದುಕಿದಾರಲ್ಲ, ಅದೇ ಖುಷಿ. ನಮಗೂ ಅದೇ ಟೆನ್ಷನ್. ಅಂದ್ರೆ ಅದು ಯಾವಾಗ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ. ಎಷ್ಟಾದ್ರೂ ಅಪ್ಪ ಅಲ್ವಾ? ಏನೂ ಆಗಲ್ಲ, ದೇವ್ರಿದ್ದಾನೆ. ನನಗೆ 2,000ನೇ ಸಾಕು. ನಿಮ್ಮ ಅಪ್ಪನ್ ಚೆನ್ನಾಗಿ ನೋಡ್ಕೊ, ತಗೋ 500. ಥ್ಯಾಂಕ್ಸ್ ಬ್ರೋ. ಇಟ್ಸ್ ಓಕೆ, ಬರ್ತೀನಿ. ಚಂದನ, ಪ್ರಯಾಣ ಎಲ್ಲ ಆರಾಮಾಗಿತ್ತಮ್ಮ? ಏನಮ್ಮ ಗುಂಡ್ಕಲ್ ತರ ನಿಮ್ ಮಾವ ಇಲ್ಲೇ ಕೂತಿದ್ದೀನಿ, ನಿನ್ ಪಾಡಿಗೆ ನೀನ್ ಒಳಗಡೆ ಹೋಗ್ತಾ ಇದೀಯಾ? ಗುಂಡ್ಕಲ್ಲು ಕತ್ಲಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ಅದ್ಗೆ ನೋಡ್ಲಿಲ್ಲ. ಬೀಗರ್ ಹೆಂಗವ್ರೆ, ಊಟ ಗೀಟ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ? ಯೋ, ಬೇಡದಿರೋ ವಿಷಯ ನಿನಗೆ ಯಾಕೆ? ಉಣ್ಕೊಂಡು ತಿನ್ಕೊಂಡು ಮನೇಲಿ ಬಿದ್ದಿರೋದಕ್ಕೇನು? ಅಯ್ಯೋ, ಬೀಗರ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಬೊಬ್ಬೆ ಹೊಡಿತಿದ್ರಲ್ಲ, ಗೋಟಕ್ಕೀಟಕ್ಕೆ ಅಂದ್ಬಿಟ್ರಲ್ಲ ಅಂತ ವಿಚಾರಿಸೋದು ತಪ್ಪ. ಯೋ, ನೀನ್ ಮಾತಾಡೋದೇ ತಪ್ಪು. ಸುಮ್ ತೆಪ್ಪಗಿದ್ರೆ ಸರಿ. ಇವಾಗ ನೀನ್ ಬಿಡಪ್ಪ, ಬಿಲಾ ಬಗ್ದು ಇಲಿ ಹಿಡಿಯೋನು. ಎಲ್ಲ ಕರೆಕ್ಟಾಗಿ ಮಾತಾಡ್ತೀಯ ನೋಡು. ಅಯ್ಯೋ ನೀನ್ ಬಿಡು, ಬ್ಯಾರಲ್ ಗಟ್ಲೆ ಕುಡಿದ್ರು ಡರ್ರೊಬ್ರು ಅಂತ ಓಡೋ ಕುದ್ರೆ ನೋಡು. ಏಯ್, ಈ ನಟರಾಜ ಕುದುರೆ ಅಲ್ವೋ, ಟೈರ್ಡೇ ಆಗದೆ ಇರೋ ಟೈಗರ್ ಕಣ.
ಆಯ್ತಾಯ್ತು, ನೀವು ಟೈಗರ್ರೆ. ಮೈ, ಈಗ ಬೇಡದರ ವಿಷಯದ ಬಗ್ಗೆ ಮಾತಾಡ. ಒಳಗ್ ಹೋಗಿ ಬನ್ನಿ, ಹೋಗೋಣ ಬನ್ನಿ. ಮೊದಲು ಬೀಗರ್ಗೆ ಒಂದು 90 ಹಾಕ್ಸೋ ಏರ್ಪಾಟ್ ಮಾಡಬೇಕು. ಸಾರಿ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಮಲ್ಕೋತೀರಾ? ಸರಿ, ನೀವು ಮಲ್ಕೊಳ್ಳಿ, ನಾನು ಹೋಗ್ತೀನಿ. ಏನ್ ಹೇಳಿ? ಅಪ್ಸೆಟ್ ಆಗಿದ್ದೀರಾ ಅಂತ ಗೊತ್ತು, ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ. ಏನು ತಲೆ ಕೆಡಿಸ್ಕೊಬಿಡಿ. ಯಾರು ಏನೇ ಸಮಾಧಾನ ಮಾಡಿದ್ರು ನನ್ ಕಷ್ಟ ಅಂತೂ ಸರಿ ಹೋಗಲ್ವಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಿಡಿ. ಮತ್ತಿನ್ನೇನು ಹೇಳಿ, ನಂಗೆ ನನ್ನ ಸರ್ಟಿಫಿಕೇಟ್ದೆ ಟೆನ್ಷನ್ ಆಗ್ತಿದೆ. ನಮ್ಮ ಮನೆಯವ್ರು ನನ್ನ ಕೈ ಕತ್ತರಿಸಿ ಪ್ರವಾಹಕ್ಕೆ ನುಗ್ಗಿದ್ದಾರೆ. ಅಲ್ಲಿಂದ ಹೇಗೆ ಎದ್ದು ಬರಲಿ? ನಾನಿದ್ದೀನಲ್ಲ. ಹ್ಞೂ, ಅಂದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ಸರ್ಟಿಫಿಕೇಟ್ ಬಗ್ಗೆ ಏನು ಟೆನ್ಷನ್ ತಗೊಂಬಿಡಿ. ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ ಅಂತಂದೆ. ಹೇಗೆ? ಇನ್ನೊಂದು ಕಾಪಿಗೆ ಅಪ್ಲೈ ಮಾಡಿದ್ರೆ ಆಯ್ತು. ಹೇಗೋ ನಿಮ್ಮ ಕಾಲೇಜಲ್ಲಿ ಎಲ್ಲ ಡೀಟೇಲ್ಸು ಇರುತ್ತಲ್ಲ. ಏನು ಹಬ್ಬ ಅಂದರೆ ಒಂದು 2 ತಿಂಗಳು ಲೇಟ್ ಆಗ್ಬೋದು ಅಷ್ಟೇ. ಅಷ್ಟು ಲೇಟ್ ಆಗತ್ತಾ? ಹಾಯ್, ಚಿಕ್ಕ ವಯಸ್ಸಿಂದ ಎಷ್ಟೊಂದು ಎಕ್ಸಾಮ್ ಬರೆದು 10-12 ವರ್ಷ ಕಾದಿದ್ದೀರಾ. ಈಗ ಒಂದು 2-3 ತಿಂಗಳು ಕಾಯಕ್ಕಾಗಲ್ವಾ? ಕಾಯಲೇಬೇಕು. ನೀವು ನಂಗೆ ಹೆಲ್ಪ್ ಮಾಡ್ತೀರಾ? ನನ್ನ ಮೇಲೆ ಡೌಟಾ? ನಿಮಗೆ ಕೊಟ್ಟಿರೋ ಮಾತನ್ನ ಯಾವತ್ತಾದ್ರೂ ನಾನು ತಪ್ಪಿದ್ದೀನ ಹೇಳಿ? ಐ ಆಮ್ ಸಾರಿ. ನಾನು ಈಗಿರೋ ಪರಿಸ್ಥಿತಿಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅರ್ಥನೇ ಆಗ್ತಿಲ್ಲ. ಈ ಹರಿನ್ ನಂಬಿ ಸರಿ ದಾರಿಲಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನಂಗೊಂದು ಹೆಲ್ಪ್ ಮಾಡೋಕ್ಕಾಗತ್ತಾ? ಏನ್ರಿ ನೀವು ಮಾಡಕ್ಕಾಗತ್ತಾ ಅಂತ ಕೇಳ್ತಿರಲ್ಲ, ಆರ್ಡರ್ ಮಾಡಿ. ಏನಂತ ಹೇಳಿ? ನನ್ನ ಸರ್ಟಿಫಿಕೇಟ್ ಬರೋವರೆಗೂ ನಂಗೆ ಯಾವುದಾದ್ರೂ ಕೆಲಸ ಹುಡ್ಕೊಡ್ತೀರಾ? ಅಂದ್ರೆ ಕೆಲಸ ಅಂದ್ರೆ ದೊಡ್ಡ ಕೆಲಸ ಏನು ಬೇಡ, ನನ್ನ ಸ್ಟಡೀಸ್ ರಿಲೇಟೆಡ್ ಯಾವುದಾದ್ರೂ ಹೆಲ್ಪರು, ಅಸಿಸ್ಟೆಂಟ್ ಕೆಲಸ ಆದರೂ ಓಕೆ. ಹಾ, ಸರಿ ನೋಡ್ತೀನಿ. ಹೆಲ್ಪರು, ಅಸಿಸ್ಟೆಂಟ್ ಎಲ್ಲ ಯಾಕೆ, ಮ್ಯಾನೇಜರ್ ಕೆಲಸನೇ ನೋಡ್ತೀನಿ ಬಿಡಿ. ಮ್ಯಾನೇಜರಾ? ರೀ, ನಾನು ಓದಿರೋದು ಆರ್ಕಿಟೆಕ್ಚರು. ಹಾ, ಅದೇ ಹೇಳಿದ್ದು. ಅಂದ್ರೆ ನಿಮ್ಮ ಓದಕ್ಕೆ ತಕ್ಕನ ಕೆಲಸನೇ, ನೀವು ಇಷ್ಟಪಡೋ ಥರ ಕೆಲಸನೇ ನೋಡ್ತೀನಿ ಅಂತಂದೆ. ಸುಮ್ಮನೆ ಖಾಲಿ ಕೂತಿದ್ರೆ ಮನ್ಸಿಗೊಂಥರ ಹರ್ಟ್ ಆಗ್ತಾನೆ ಇರುತ್ತೆ. ಅಟ್ಲೀಸ್ಟ್ ಒಂದು ಕೆಲಸ ಅಂತ ಇದ್ರೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಆದರೂ ಬರುತ್ತಲ್ವಾ, ಅದಕ್ಕೆ ಕೇಳಿದೆ. ಅದು ಅಲ್ಲದೆ ನಂಗಿಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಸರಿ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀವು ಕೆಲಸದ ಬಗ್ಗೆ ಮರ್ತ್ಬಿಡಿ. ಅಣ್ಣನಿಗೆ ಎಲ್ರೂ ಗೊತ್ತು, ನಾನು ಅವನ ಹತ್ರ ಮಾತಾಡ್ತೀನಿ. ಸರಿ, ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಸಾರಿ ಚಂದು, ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ನಿಂಗೆ ಮುಖ ತೋರ್ಸೋಕ್ಕೂ ನನಗೊಂಥರ ಆಗ್ತಿದೆ. ಮನೇಲಿ ನಡೆದಿದ್ದ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಂಗೆ ಸರ್ಟಿಫಿಕೇಟ್ ಬೇಕು ಅಂತ ಅತ್ತೆ ಹತ್ರ ಹೇಳಿದೆ ನಿಜ, ಆದರೆ ಅತ್ತೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಚಂದು.
ಸಾರಿ ಕಣೆ, ನಾನು ಯಾವತ್ತೂ ನಿನಗೆ ಕೆಟ್ಟದ್ ಬಯಸಿಲ್ಲ ಚಂದು. ನನಗೆ ಕ್ಷಮಿಸ್ಬಿಡು. ಅರೆ, ನೀವ್ ಇಲ್ಲಿದ್ದೀರಾ? ಸಾರಿ, ನೀವು ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಯಾಕೆ ಅಂತ ಕೇಳ್ಬೋದಾ? ಕಣ್ಣಲ್ಲೇನೋ ಬಿತ್ತು. ಹೀಗೆ ಕತ್ಲಲ್ಲಿ ಕೂತ್ಕೊಂಡ್ರೆ ಇನ್ನೇನಾಗತ್ತೆ? ಬನ್ನಿ ಒಳಗಡೆ ಹೋಗೋಣ. ಬೇಡ, ಸ್ವಲ್ಪ ಹೊತ್ತು ನಾನು ಇಲ್ಲೇ ಇರ್ತೀನಿ. ನೀನೇನು ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದಾ, ಅಮ್ಮ ಟಿವಿ ಸೀರಿಯಲ್ ನೋಡ್ತಿದ್ಲು. ಇದೇ ಕರೆಕ್ಟ್ ಟೈಮ್ ಅಂತ ಮಾವನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಓಡ್ಕೊಂಡ್ ಬಂದ್ಬಿಟ್ಟೆ. ಇನ್ ಮುಂದೆ ಬರೀ ಮುತ್ತು ಮಾವನ್ಗೋಸ್ಕರ ಮಾತ್ರ ಅಲ್ಲ, ನಿಮಗೋಸ್ಕರನೂ ನಾನು ನಿಮ್ಮ ಮನೆಗೆ ಬರ್ತೀನಿ. ಹೌದಾ? ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು. ಏನಿದು? ನಿನ್ನೆ ಅಷ್ಟೇ ಹೇಳಿದ್ದೀನಿ, ಆದ್ರೂ ಇನ್ನೂ ಮಲಗಿದಾರಲ್ಲ. ಟೀ ತಗೊಳಮ್ಮ. ಅಣ್ಣ, ಚಿಂತೆ ಇಲ್ದವ್ರವ್ರಿಗೆ ಸಂತೆಲೂ ನಿದ್ದೆ ಅಂತ ಕೇಳಿಲ್ವಾ? ಬಂಡೆ ಗುದ್ದಿದ್ರೆ ನಿನ್ ಕೈಗೆ ನೋವಾಗೋದು, ಸುಮ್ಮನೆ ರಿಸ್ಕ್ ಯಾಕೆ? ತಗೋ ಟೀ ಕುಡಿ. ಅಣ್ಣ, ಇವತ್ತು ಒಂದೋ ನನ್ ಕೈ ಮುರಿಬೇಕು, ಇಲ್ಲ ಈ ಮನೆ ಬಿತ್ಕೊಂಡಿರೋ ಈ ಬಂಡೆಗಳು ಪುಡಿ ಪುಡಿ ಆಗ್ಬೇಕು. ಅಯ್ಯೋ, ಎಷ್ಟೆಲ್ಲ ಅಂತ ಹೀಗೆ ಮಾಡ್ತೀಯಮ್ಮ? ಇದಕ್ಕೆಲ್ಲ ಸರಿ ಹೋಗಲ್ಲ ಇವ್ರು. ಸರಿ ಹೋಗೋವರೆಗೂ ಬಿಡಲ್ಲ ಇವಳು. ಮಳೆ 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 ಇದು ಮಳೆ ಅಲ್ಲ, ಅದ್ಗೆ ಮಳೆ. ನಾವು ಬೇಗಿದ್ರೆ ಸೇಫ್ ಝೋನ್ ಹೋಗ್ತೀವಿ. ಓ, ಡಿಸ್ಟರ್ಬ್ ಆಯ್ತು ಅನ್ಸತ್ತಲ್ವಾ? ಏನಿಲ್ಲ, ಬೇಜಾನಾಯ್ತು. ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಓ, ಟೈಮ್ ಎಷ್ಟು ಸರ್ ಈಗ? ಅಲ್ಲ, ಇಷ್ಟು ಬೇಗ ಇದ್ದು ಏನ್ ಮಾಡ್ಬೇಕು? ಏನೋ ಒಂದಿನ ಓಕೆ, 2 ದಿನ ಓಕೆ, ದಿನ ಇದೇ ಟಾರ್ಚರ್ ಯಾಕೆ? ಅಣ್ಣ ಏನಣ್ಣ ಟಾರ್ಚರ್ ಗಿರ್ಚರ್ ಅಂತಿದ್ಯಾ? ಆಮೇಲೆ ಅದಕ್ಕೆ ಕೋಪ ಬಂದ್ರೆ ಅಷ್ಟೇ. ಏನ ಎದುರಿಸ್ತಿದ್ಯಾ? ತೆಗೆದ್ಬಿಟ್ಟು ಅಂದ್ರೆ ಹಲೋ, ಯಾರಿಗೆ ಹೇಳ್ತಿದ್ದೀರಾ? ನಿಮ್ಗಲ್ಲ ಬಿಡಿ. ಇದನ್ನ ನೀವು ಮನೆ ಅನ್ಕೊಂಡಿದ್ದೀರೋ ಅಥವಾ ಬಾಯ್ಸ್ ಹಾಸ್ಟೆಲ್ ಅನ್ಕೊಂಡಿದ್ದೀರೋ? ಹಾಸ್ಟೆಲ್ ತರನೇ ಕಾಣಿಸ್ತಿದೆ, ಯಾಕಂದ್ರೆ ನೀವು ಒಳ್ಳೆ ವಾರ್ಡನ್ ತರ ಬಂದಿದ್ದೀರಲ್ಲ. ಅದಕ್ಕೆ ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಎದ್ದಿರ್ಬೇಕು. ಅಯ್ಯೋ ಅದ್ಗೆ ನಿನ್ನ 7 ಗಂಟೆಗೆ ಎದ್ರೆ ಸಾಕು ಅಂತ ಹೇಳಿದ್ರಿ. ಆದ್ರೆ ಇವತ್ತು 8 ಗಂಟೆವರೆಗೂ ಮಲಗಿದ್ರಲ್ಲ, ಅದಕ್ಕೆ ನಾಳೆ 1 ಅವರ್ ಬೇಗ ಎದ್ದೇಳ್ಬೇಕು. ಅದೆಲ್ಲ ಆಗಲ್ಲ, ಈ ಆಟಕ್ಕೆ ನಾನಿಲ್ಲಪ್ಪ, ಅದ್ರ ಮಾಡ್ಕೊಳ್. ಹಲೋ ಹಲೋ ಹಲೋ, ನಾನೇ ಹೇಳಿದ್ದು, ಮಗು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ ಸಾಕು. ಇವನು ಮಗುನ? ಹಲೋ, ಇವಾಗ ನಿಮ್ ಫೈನಲ್ ಡಿಸಿಷನ್ ಏನು? ಅಂದ್ರೆ ನಾನ್ ಹೇಳಿದ ಟೈಮಿಗೆ ಎದ್ದೇಳ್ತಿರೋ ಅಥವಾ ನಿಮಗ್ ಮನ್ಸ್ ಬಂದಾಗ ಎದ್ದೇಳ್ತಿರೋ? ಅದ್ಗೆ ನಾನಂತೂ ನಿಮ್ ಟೈಮಿಸ್ಗೆ ಎದ್ದೇಳೋದು. ಸ್ವಲ್ಪ ಬೇಗ ಹೇಳ್ಬೇಕು. ಬೇಗ ಹೇಳ್ಬೇಕು. ಆಯ್ತು, ಎದ್ದೇಳ್ತಿದ್ ಬಿಡಿ. ನಂದು ಅದೇ ಟೈಮಿಂಗ್ ಬಿಡಿ. ಹಾಸ್ಗೆ ಇಲ್ಲೇ ಬಿದ್ದಿದೆ. ಮಯೂರ, ಎತ್ತಾಕ್ಬಿಡ. ಯಾಕೆ, ನಿಮ್ ಊಟನು ಮೈನೆ ಮಾಡ್ತಾನಾ? ಅರ್ಥ ಆಯ್ತು ಬಿಡಿ. ಇವಾಗ ನಾನೇ ಎತ್ತಾಕ್ಬೇಕಾ? ನೀವೇ ಎತ್ತಿಡ್ಬೇಕು.
ಹೈ ಆಯ್ತಾ ಇದು ನಮ್ದು. ಇನ್ನೊಂದಿದೆ. ಅದ್ ಕಂಟಿ ಮಲ್ಗಿಲ್ದು ಅವನೇ ಕರ್ಸಿ ಎತ್ಕೊಳ್ಳಿ. ಟೀ ಕುಡಿಯಮ್ಮ. ಹಳೆ ಗಾಡಿಗೆ ಟಿಂಕರಿಂಗು ಪೇಂಟಿಂಗು ನಡೀತಾ ಇದೆ. ಮದ್ವೆಗೆ ಹೋಗ್ತಾ ಇರ್ಬೇಕು ಅದಕ್ಕೆ. ಮದ್ವೆಗ? ಈ ಮುಳ್ಳಂದಿನ್ ಯಾರನ್ನ ಕರೀತಾರ ಮದ್ವೆಗೆ? ಓಯ್ ಏನೋ ಅಂದೆ? ಡಬ್ಲ ತಗೊಂಡು ಬಾಯಿ ಹೊಲ್ದಾಕ್ಬಿಡ್ತೀನಿ, ಹುಷಾರ್. ನಾನ್ ಮುಳ್ಳಂದಿಗ್ ಬೈದ್ರೆ ನೀನ್ ಯಾಕೆ ಮುಖ ಮುಟ್ಕೊಂಡು ನೋಡ್ಕೋತೀಯ? ನೀರೆಲ್ಲ ಹಾಕಾಗಿದೆ, ರಂಗೋಲಿ ಇಡ್ಬೋದು. ನಾನು ಹೋಗಿ ಎಲ್ರಿಗೂ ತಿಂಡಿ ರೆಡಿ ಮಾಡ್ತೀನಿ. ಸರಿ. ಅದ್ಕೆ ಇವತ್ತು ಯಾರು ರಂಗೋಲಿ ಹಾಕ್ತೀರಾ? ಒಂದ್ ನಿಮಿಷ ಇರು. ಇದ್ರಲ್ಲಿ ನಿಂಗೆ ಯಾವ್ದು ಇಷ್ಟ ಆಯ್ತು ಹೇಳು, ಅದನ್ನೇ ಹಾಕ್ತೀನಿ. ಓಹೋ ಫೋನ್ ನೋಡಿ ರಂಗೋಲಿ ಹಾಕೋದಾ? ಅಡಿಗೆನೂ ಹಿಂಗೆ ಮಾಡೋದು ಅನ್ಸುತ್ತೆ. ನಾವು ಮೀಟರ್ ನೋಡಿ ಕ್ವಾರ್ಟರ್ ಹಾಕ್ದಂಗೆ. ಬಿಡಿ ಅದಕ್ಕೆ ಒಗಟ್ ಕೇಳಲಿಲ್ವಾ? ಚಿಪ್ಪುಂಟು ಜುಟ್ಟುಂಟು, ಅರೆ ತಲೆಲಿ ಏನು ಇಲ್ಲ, ನಾನ್ ಯಾರು ಅಂತ. ಅದೇ ಈ ಪ್ರಾಣಿ. ಎಷ್ಟು ದಿನ ಈ ರಂಗೋಲಿ ರಂಗು ನಾನು ನೋಡೇ ಬಿಡ್ತೀನಿ. ಹೊಸದರಲ್ಲಿ ಕತ್ತೆನು ಕುದುರೆ ಹಂಗೆ ಇರುತ್ತೆ, ಹೋಗ್ತಾ ಹೋಗ್ತಾ ನಿಜ ಬಣ್ಣ ಗೊತ್ತಾಗುತ್ತೆ. ಈ ವಯಸ್ಸಿನ ನೆಟ್ಟಿಗೆ ಬದುಕೋಕ್ ಹೋಗ್ತಾ ಇಲ್ಲ, ಎಲ್ರು ಆಡ್ಕೊಳ್ಳೋದ್ ಮಾತ್ರ ಬಿಡಲ್ಲ. ಅಗ್ಗೆ ಈ ಮನೇಲಿರೋರು ಎಲ್ರಿಗೂ ಒಂದೊಂದು ಕೆಲಸ ಕೊಡ್ತಿರಲ್ಲ, ಈ ವಯ್ಯಂಗೆ ಏನಾದ್ರು ಒಂದ್ ಕೆಲಸ ಕೊಡಿ. ಈ ಬಾತ್ರೂಮ್ ತೊಳೆಯೋದು, ಮುಸ್ರೆ ತಿಕ್ಕೋದು, ಏನಾದ್ರು ಒಂದ್ ಕೊಡಿ ಅದ್ಗೆ. ಅಯ್ಯೋ ಬೇಡಪ್ಪ, ಅವ್ರ ಪಾಡೆಗೆ ಅವ್ರಿದ್ರೆ ಸಾಕು. ಸರಿ, ನೀವ್ ರಂಗೋಲಿ ಹಾಕಿ ಅದ್ಗೆ. ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು. ಅದ್ಗೆ ಇದು ಸೂಪರ್. ಸರಿ. ಯೋ, ಅಲ್ಲ ಅದ್ಗೆ ರಂಗೋಲಿ ಹಾಕ್ತೀರಾ, ನಿನ್ ಕಣ್ಣು ಕಾಣಿಸ್ತಿಲ್ವಾ? ನಾನ್ ಡೈಲಿ ಹಿಂಗೆ ಸವಾರಿ ಮಾಡೋದು ಅಂತ ಗೊತ್ತು ತಾನೆ? ಯೋ, ನೀನ್ ಮನುಷ್ಯನ ಏನಯ್ಯ? ಹೋಗ್ಲಿ ಬಿಡು. ಗೊತ್ತಾಯ್ತಾ? ಬಾಯಿ ಮುಚ್ಕೊಂಡು ಇರೋದನ್ ಕಲಿ. ಒಂದ್ ನಿಮಿಷ, ನೀವಿನ್ಮೇಲಿಂದ ಬೀಡಿ ಸೇದೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಮ್ಮ? ಅಲ್ಲಿ ನೋಡಿ. ಇದ್ಯಾವ್ ನನ್ ಮಗ ಇಷ್ಟೊಂದು ಬೀಡಿ ಸೇರಿ ನಮ್ಮನೆ ಮುಂದೆ ಬಿಸಾಕ್ ಹೋಗಿದ್ದಾನೆ? ಯಾರು ಅಂತ ತೋರ್ಸಮ್ಮ, ಮುಚ್ಚತವ್ನ್ ಕೊಚ್ಚಿ ಹಾಕ್ಬಿಡ್ತೀನಿ ಅವನ್ನ. ಹಾಗಾದ್ರೆ ಮೊದ್ಲು ನಿನ್ ತಲೆನೆ ಕಡಿಬೇಕು. ಯಾಕೆ? ಅದೆಲ್ಲ ನಿಮ್ದೆ. ಅಲ್ಲ, ಒಂದಿನಕ್ಕೆ ಯಾಕೆ ಅಷ್ಟೊಂದು ಬೀಡಿ ಸೇದ್ಬೇಕು? ಬೀಡಿ ಸೇದೋದ್ರಿಂದ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತಮ್ಮ. ಒಂದು ಬೀಡಿ ಖಾಲಿ ಆಗ್ತಿದ್ದಾಗೆ ಇನ್ನೊಂದನ್ನ ಬಾಯಿಗೆ ಇಡ್ಬೇಕು ಅಂತ ಅನ್ಸುತ್ತೆ. ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಬೀರತ್ತೆ ಅಂತ ಯೋಚನೆ ಮಾಡಿದ್ದೀರಾ? ದಿನ ಬೆಳಗಾದ್ರೆ ನೀವೇ ಎಲ್ಲ ಕಡೆ ನೋಡ್ತಿರ್ತೀರಾ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಈ ಬೀಡಿ ಸಿಗರೇಟು ಇದರಿಂದ ಎಷ್ಟು ಜನರ ಜೀವ ಆಪತ್ತಿದೆ ಗೊತ್ತಾ? ಸೇದೋರ್ಗ್ ಮಾತ್ರ ಅಲ್ಲ, ಆದ್ರೆ ಹೊಗೆ ತಗೊಳ್ಳೋರ್ಗೂ ಪ್ರಾಬ್ಲಮ್ ಆಗತ್ತೆ. ನೀವೇ ಹೇಳಿ, ನಿಮ್ಮಿಂದ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ಬೇಕಾ? ಏನಮ್ಮ ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಹೀರಾತ್ ಕಂಪ್ನಿಯವ್ರು ಹೇಳ್ದಂಗೆ ಹೇಳ್ತಾ ಇದೆಯಾ ನನ್ಗೆ? ಎಂಡ ಕುಡಿಯೋದು ತಪ್ಪು ಅಂದ್ಮೇಲೆ ಬೀದಿಗೂ ಬಾರ್ಗಳು ಯಾಕಮ್ಮ ಇರ್ಬೇಕು? ರೋಡಲ್ಲಿ ಮಾರ್ತಿರೋ ಚೂರಿ ಚೆನ್ನಾಗಿದೆ ಅಂತ ಕತ್ ಕುಯ್ಕೊಳಕಾಗತ್ತಾ? ಜೀವ ಹೋಗೋದು ನಮ್ದೇ ಅಲ್ವಾ? ನನ್ ಜೀವದ ಚಿಂತೆ ನಿನಗ್ ಬೇಡಮ್ಮ. ಇದು ಗಟ್ಟಿ ಪಿಂಡ, ಬಂಡೆ ಮೇಲೆ ನಾನ್ ಬೀಳ್ಲಿ, ನನ್ ಮೇಲೆ ಬಂಡೆ ಬೀಳ್ಲಿ, ಈ ಗುಂಡ್ಕಲ್ ಜೀವಕ್ಕೆ ಏನೂ ಆಗೋದಿಲ್ಲ. ದಿಸ್ ಈಸ್ ಸ್ಟ್ರಾಂಗ್ ಬಾಡಿ. ಇವನ ರೋಡಲ್ಲಿ ಜಾರ್ ಬಿದ್ರೆ ಎತ್ತಕ್ 4 ಜನ ಬೇಕು, ಇವಂದು ಸ್ಟ್ರಾಂಗ್ ಬಾಡಿ ಅಂತೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಪಾಪ ನಿಮ್ ಮಕ್ಳು ಅವ್ರೇನ್ ತಪ್ಪು ಮಾಡಿದಾರೆ? ಅವ್ರ ಯಾಕೆ ಬೀಡಿ ಹೋಗಿ ತಗೋಬೇಕು? ಅಯ್ಯ ಏನಮ್ಮ ನೀನು, ಈ ಅಡ್ವೈಸ್ ಎಲ್ಲ
ನನ್ನ ಮಕ್ಕಳ ಹತ್ರ ಚೆನ್ನಾಗಿರುತ್ತೆ. ಈ ನಟರಾಜಿಂಗೆ ಅದ್ಯಾವುದು ಇಷ್ಟ ಆಗಲ್ಲ. ಇದು ನನ್ನ ಮನೆ. ಬೀಡಿ, ಸಿಗರೇಟು, ಹೆಂಡ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ದಿಸ್ ಈಸ್ ಮೈ ಹೌಸ್, ಮೈ ರೂಲ್ಸ್. ನಿನಗೆ ಬೀಡ್ ಸೇರ್ಬೇಕು ಅಂತ ಅಷ್ಟೊಂದಿದ್ರೆ ಬೀದಿಲ್ಲ ಸೇರ್ಕೊಂಡು ಬಿದ್ದಿರೋ. ಮನೇಲಿ ನೀನ್ ಒಬ್ನೇ ಇಲ್ಲ. ಏಯ್, ಗಂಡನ ಮನೆಗೆ ಬಂದು 4 ದಿನಕ್ಕೆ ನಿನ್ನ ಹೆಂಡತಿ ಎಲ್ರನ್ನು ಕಂಟ್ರೋಲ್ ಮಾಡಕ್ ನೋಡ್ತಾ ಇದ್ದಾಳೆ. ಮೊದ್ಲು ಅವಳಿಗೆ ಬುದ್ಧಿ ಹೇಳು. ಅಪ್ಪ, ಅವಳು ನಿಮ್ಗೆ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನೀವ್ ಈ ರೀತಿ ಮಾತಾಡೋದು ಸರಿನಾ? ಓಹೋ, ಎಲ್ಲಾ ಘಟ ಸರ್ಪಗಳು ಒಟ್ಟಿಗೆ ನಿಂತಿರೋ ತರ ಇದೆ. ಈ ಟೈಮ್ನಲ್ಲಿ ನಾನ್ ರೂಲ್ಸ್ ಮಾತಾಡಿದ್ರೆ ಕೇಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಅಣ್ಣ, ಮರ್ಯಾದೆಯಿಂದ ಈ ವೈನ್ ಇಲ್ಲಿಂದ ಹೋಗಕ್ ಕೇಳು, ಇಲ್ಲ ಅಂದ್ರೆ ಇನ್ನು. ಏಯ್, ಕಂಡಿದ್ದೀನಿ, ಸಾಕು, ನಿಲ್ಸ. ನನ್ನ ಮನೇಲಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾರು ಅದನ್ನ ಕ್ವಶನ್ ಮಾಡಬಾರ್ದು, ಗೊತ್ತಾಯ್ತಾ? ನನಗೇನು ಮಾಡುವರು, ನನಗೇನು